ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸೀರಿಯಲ್ ಸುದ್ದಿ. ಇವತ್ತಿನ ಸಂಚಿಕೆಯಲ್ಲಿ ಗೌರಿ ಕಲ್ಯಾಣ ಧಾರಾವಾಹಿಯಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಪ್ರಾರಂಭದಲ್ಲಿ ಗೌರಿಯವರು ಜುವೆಲ್ಸ್ ಡಿಸೈನ್ದು ಕಾಂಪಿಟೇಷನ್ ಇರುತ್ತೆ, ಅದಕ್ಕೋಸ್ಕರ ಅಂತ ಬಂದಿರ್ತಾರೆ. ಆದರೆ ಅದೇ ಕಾಂಪಿಟೇಷನ್ಗೆ ಜಡ್ಜಿಯಾಗಿ ವಿವೇಕ್ ಅವರು ಬಂದಿರ್ತಾರೆ. ಇದು ಫಸ್ಟ್ ಗೌರಿಗೆ ಗೊತ್ತಾಗಲ್ಲ, ಆಮೇಲೆ ಗೊತ್ತಾಗಿ ತುಂಬ ಶಾಕ್ ಆಗುತ್ತೆ. ಹಾಗೆ ಗೌರಿನ ವಿವೇಕ್ ಅವರು ಅಲ್ಲಿ ನೋಡೇ ಬಿಡ್ತಾರೆ. ಏನು ಪುಣ್ಯವತಿ, ಇಷ್ಟೊಂದು ಮೋಸ ಮಾಡ್ತಾ ಇದೆಯಾ, ಇಷ್ಟು ಸೆರಗು ಮುಚ್ಕೊಂಡು ಈ ರೀತಿ ನನ್ನ ಹತ್ರ ಸುಳ್ಳು ಹೇಳಿ ಇಲ್ಲಿಗೆ ಬಂದಿದೆಯಲ್ಲ ಅಂತ ಕೋಪ ಮಾಡ್ಕೊತಾರೆ. ಆದರೂ ಪುಣ್ಯವತಿ ಬಿಡಿಸಿರೋ ಚಿತ್ರ ತುಂಬಾ ಅದ್ಭುತವಾಗಿದೆ, ತುಂಬಾ ಚೆನ್ನಾಗಿದೆ. ಆದರೆ ಇದೇ ರೀತಿಯಾದ ಡಿಸೈನ್ನ ಮೊನ್ನೆ ಆಫೀಸ್ನಲ್ಲೂ ಬಿಟ್ಟಿದ್ರಲ್ಲ, ಅದು ಇವರೇನಾ ಅಂತ ವಿವೇಕ್ಗೆ ಕೇಳಿ ಶಾಕ್ ಆಗುತ್ತೆ. ಇನ್ನು ಗೌರಿ ಬರೆದಿರೋ ಡಿಸೈನ್ಗೆ ಆ ಕಾಂಪಿಟೇಷನಲ್ಲಿ ಅವರು ವಿನ್ ಆಗಿರ್ತಾರೆ, ಅಂತಂದರೆ ಅವ್ರಿಗೆ ಬಹುಮಾನ ಬರ್ತಿರುತ್ತೆ. ಅದಕ್ಕೋಸ್ಕರ ಗೌರಿ ಅವರು ಸ್ಟೇಜ್ ಮೇಲೆ ಬರ್ತಾರೆ. ಗೌರಿಗೆ ವಿವೇಕ್ ಸರಿಂದ ನಾನು ಬಹುಮಾನ ತೊಗೋಬೇಕು ಅಂತ ಗೊತ್ತಾದಾಗ ಅವ್ರಿಗೆ ಗೊತ್ತಾಗಬಾರ್ದು ಅಂತ ಹೇಳಿ ತನ್ನ ಸೆರಗನ್ನು ಮುಚ್ಕೊಂಡು ಬರ್ತಾರೆ. ಅದಕ್ಕೆ ವಿವೇಕ್ ಹೇಳ್ತಾರೆ, ಯಾಕೆ ಸೆರಗು ಮುಚ್ಕೊಂಡಿದ್ದೀರಾ, ತೆಗೀರಿ, ನೀವು ಇಷ್ಟು ಚೆನ್ನಾಗಿ ಡಿಸೈನ್ ಬಿಟ್ಟಿದ್ದೀರಾ, ನಿಮ್ಮ ಮುಖ ನೋಡಬೇಕಲ್ಲ ನಾನು, ಒಂದ್ಸರಿ ತೆಗೀರಿ ಅಂತ ಹೇಳ್ತಾರೆ. ಅದಕ್ಕೆ ಪುಣ್ಯವತಿ ಹೇಳ್ತಾರೆ, ಇಲ್ಲ ಸರ್ ಬೇಡ, ಹಾಗೆ ಕೊಡಿ, ನಾನು ಹೊರಟೋಗ್ತೀನಿ ಅಂತ ಹೇಳ್ತಾರೆ. ವಿವೇಕ್ ಇದ್ದವ್ರು ಹೇಳ್ತಾರೆ, ಇಲ್ಲ ನಾನು ನಿಮ್ಮ ಮುಖ ನೋಡಲೇಬೇಕು, ಸೆರಗು ತೆಗೀರಿ ಅಂತ ಹೇಳ್ತಾರೆ. ಅದಕ್ಕೆ ಗೌರಿ ವಿಧಿ ಇಲ್ಲದೆ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸೆರಗು ತೆಗಿತಾರೆ. ಇದನ್ನು ನೋಡಿ ವಿವೇಕ್ಗೆ ಶಾಕ್ ಆಗುತ್ತೆ. ಅಂತಂದರೆ ಅವನಿಗೆ ಗೊತ್ತಿರುತ್ತೆ, ಆದರೂ ಅವಳ ಮುಂದೆ ಶಾಕ್ ಆಗೋ ಥರ ತೋರಿಸ್ಕೊತಾನೆ. ನಾನು ಅಂದ್ಕೊಂಡಿದ್ದು ನಿಜನೇ ಆಯಿತು, ನನಗೆ ಮೋಸ ಮಾಡಿ ಸುಳ್ಳು ಹೇಳಿ ಬಂದಿದೆಯಲ್ಲ ಪುಣ್ಯವತಿ, ಇಷ್ಟು ಚೆನ್ನಾಗಿ ಡಿಸೈನ್ ಮಾಡ್ತೀಯಾ, ಇಷ್ಟು ಟ್ಯಾಲೆಂಟ್ ಇದೆ, ಯಾಕೆ ನನ್ನಿಂದ ಮುಚ್ಚಿಟ್ಟೆ ಅಂತ ಮನಸಲ್ಲೇ ಅನ್ಕೊತಾ ಇರ್ತಾರೆ. ಇನ್ನು ವಿವೇಕ್ ಅವರು ಕೋಪ ಮಾಡ್ಕೊಂಡಿರೋದು ನೋಡಿ ಗೌರಿ ಹೇಳ್ತಾರೆ, ಅದು ವಿವೇಕ್ ಸರ್, ನಾನೇನು ತಪ್ಪು ಮಾಡಿಲ್ಲ ಸರ್, ಆಮೇಲೆಲ್ಲ ಹೇಳ್ತೀನಿ ನಿಮಗೆ ಅದು ಅಂತ ತಡವರಿಸ್ತಾ ಇರ್ತಾರೆ. ಅದಕ್ಕೆ ವಿವೇಕ್ ಹೇಳ್ತಾರೆ, ಬೇಕಾಗಿಲ್ಲ ಪುಣ್ಯವತಿ, ನೀನೇನು ಹೇಳೋದು ಬೇಡ, ನೀನು ನನ್ನಿಂದ ಯಾಕೆ ಈ ವಿಷಯ ಮುಚ್ಚಿಟ್ಟೆ, ನನಗೆಲ್ಲ ಗೊತ್ತಾಗಿದೆ, ಇನ್ಮೇಲೆ ನೀನು ಹೇಳಿದ್ರೇನು ಬಿಟ್ರೇನು ಅಂತ ವಿವೇಕ್ ಕೋಪದಿಂದ ಹೇಳ್ತಾರೆ. ಅದಕ್ಕೆ ಗೌರಿ ಇದ್ದವರು, ದಯವಿಟ್ಟು ನನಗೆ ಕ್ಷಮಿಸಿ ವಿವೇಕ್ ಸರ್ ಅಂತ ಹೇಳ್ತಾರೆ. ವಿವೇಕ್ ಅವ್ರು ಮಾತ್ರ ಏನು ಮಾತಾಡದೆ ಸೈಲೆಂಟಾಗಿರ್ತಾರೆ. ಅದಕ್ಕೆ ಅಲ್ಲೇ ಪಕ್ಕದವ್ರಿದ್ದವ್ರು ಕೇಳ್ತಾರೆ, ಸರ್ ಇವ್ರು ನಿಮಗೆ ಪರಿಚಯನಾ ಅಂತ ಕೇಳ್ತಾರೆ. ಅದಕ್ಕೆ ವಿವೇಕ್ ಸರ್ ಹೇಳ್ತಾರೆ, ಪರಿಚಯ ಅಂತ ಕೇಳ್ತೀರಾ, ತುಂಬ ಪರಿಚಯ ಸರ್, ತುಂಬ ಒಳ್ಳೆ ಡಿಸೈನರ್, ಇಂಥ ಅದ್ಭುತ ಕಲಾವಿದರ ಪರಿಚಯ ಇಲ್ಲದೆ ಇರುತ್ತೆ ಸರ್, ತುಂಬ ಚೆನ್ನಾಗಿ ಗೊತ್ತು ಅಂತ ವಿವೇಕ್ ಸರ್ ಹೇಳ್ತಾರೆ. ಗೌರಿ ಮನಸ್ಸಲ್ಲೇ ಅನ್ಕೊತಾ ಇರ್ತಾರೆ, ಅಯ್ಯೋ ದೇವರೇ ಗೊತ್ತಾಗೋಯ್ತಾ, ಇನ್ನೇನು ಕಾದಿದ್ಯೋ ಮನೆಗೆ ಹೋಗಿ ಅಂತ ಅನ್ಕೊತಾ ಇರ್ತಾರೆ. ಆದರೂ ಗೌರಿ ಅವ್ರಿಗೆ ವಿವೇಕಿಂದ ಬಹುಮಾನ ಪಡೆದಿದ್ದು ತುಂಬಾ ಖುಷಿ ಆಗುತ್ತೆ. ಹಾಗೆ ಮನಸ್ಸಲ್ಲಿ ಅವ್ರು ಮತ್ತೆ ಅನ್ಕೊತಾ ಇರ್ತಾರೆ, ಅಯ್ಯೋ ದೇವರೇ ಪ್ರೈಸ್ ಬತ್ತು ಅಂತ ಖುಷಿ ಪಡ್ಲಾ, ಇಲ್ಲ ವಿವೇಕ್ ಸರ್ಗೆ ಈ ವಿಷಯ ಗೊತ್ತಾಗೋಯ್ತು ಅಂತ ಬೇಜಾರಾಗಲ್ಲ, ನನಗಂತೂ ಅರ್ಥ ಆಗ್ತಿಲ್ಲ ಏನು ಮಾಡೋದು ಅಂತ ಅಂದ್ಕೊಂಡು, ಸದ್ಯ ಪ್ರೈಸ್ ಬಂತಲ್ಲ, ಅಪ್ಪ ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಮಾಡೋದಕ್ಕೆ ದುಡ್ಡು ಸಿಕ್ತಲ್ಲ, ಅಷ್ಟು ಸಾಕು ಅಂತ ಅನ್ಕೊತಾರೆ ಮನಸ್ಸಲ್ಲಿ. ಅವರಿಗೆ ಆ ದುಡ್ಡು ನೋಡಿ ತುಂಬಾ ಖುಷಿಯಾಗುತ್ತೆ. ಹಾಗೆ ಗೌರಿ ಅನ್ಕೊತಾರೆ, ಈ ದುಡ್ಡನ್ನು ತೊಗೊಂಡೋಗಿ ಫಸ್ಟು ಅಪ್ಪ ಅಮ್ಮಂಗೆ ಕೊಟ್ಬಿಟ್ಟು ಅವ್ರ ಕಷ್ಟ ಸ್ವಲ್ಪನಾದರೂ ಬಗೆಹರಿಯೋ ಹಾಗೆ ಮಾಡಬೇಕು ಅಂತ ಅನ್ಕೊತಾರೆ. ಈ ಥರ ಗೌರಿ ದುಡ್ಡನ್ನು ನೋಡಿ ಖುಷಿಯಾಗಿರ್ತಾರಲ್ಲ, ಅದನ್ನು ನೋಡಿ ವಿವೇಕ್ ಸರ್ ಕೇಳ್ತಾರೆ, ಏನು ಗೌರಿ ಅವರೇ, ದುಡ್ಡನ್ನು ಮೊದಲನೇ ಸಲ ನೋಡ್ತಾ ಇದ್ದೀರಾ, ಇಷ್ಟು ಖುಷಿಯಾಗಿದ್ದೀರಲ್ಲ ಯಾಕೆ ಅಂತ ಕೇಳ್ತಾರೆ. ಅದಕ್ಕೆ ಗೌರಿ ಹೇಳ್ತಾರೆ, ಇಲ್ಲ ವಿವೇಕ್ ಸರ್, ಯಾಕೆ ಅಂತ ಗೊತ್ತಿಲ್ಲ, ಆದರೂ ತುಂಬ ಖುಷಿ ಆಗ್ತಿದೆ ಅಂತ ಅನ್ಕೊತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಮೊದಲನೇ ಬಹುಮಾನ ತೊಗೊಂಡಿದ್ದೀರಲ್ಲ ಗೌರಿ ಅವರೇ, ಏನು ಅನಿಸ್ತಾ ಇದೆ ಹೇಳಿ ಅಂತ ಕೇಳ್ತಾರೆ. ಅದಕ್ಕೆ ಗೌರಿ ಮಾತಾಡ್ತಾ ಹೇಳ್ತಾರೆ, ನಾನು ಡಿಸೈನ್ ಮಾಡಿರೋದು ನನಗೆ ತುಂಬ ಖುಷಿ ಆಗುತ್ತೆ, ನಾನು ಟ್ರೈ ಮಾಡಿದೆ ಅಷ್ಟೇ ಸರ್, ಆದರೆ ನನಗೆ ಫಸ್ಟ್ನೇ ಬಹುಮಾನ ಬರುತ್ತೆ ಅಂತ ಗೊತ್ತಿರಲಿಲ್ಲ, ತುಂಬ ಖುಷಿ ಆಗ್ತಿದೆ ಸರ್, ಈ ದುಡ್ಡಂತೂ ನನಗೆ ತುಂಬ ಅವಶ್ಯಕತೆ ಇತ್ತು, ಇದಕ್ಕೆಲ್ಲ ಸ್ಫೂರ್ತಿ ಅಂದರೆ ನನ್ನ ಗಂಡನೇ ಅಂತ ಗೌರಿ ಹೇಳ್ತಿದ್ರೆ ವಿವೇಕ್ಗೆ ಮನಸಲ್ಲೇ ಅಯ್ಯೋ ಎಲ್ಲಿ ನನ್ನ ಗಂಡ ಅಂತ ಹೇಳ್ಬಿಡ್ತಾರೋ ಅಂತ ಅನ್ಕೊತಾ ಇರ್ತಾರೆ. ವಿವೇಕ್ ಅಂತೂ ಇದನ್ನು ಕೇಳಿ ತುಂಬ ಆಶ್ಚರ್ಯ ಆಗುತ್ತೆ, ಅಪ್ಪ ನನ್ನನ್ನು ಸ್ಫೂರ್ತಿ ಅಂತ ಹೇಳ್ತಾ ಇದ್ದಾಳಲ್ಲ, ನಾನೇನು ಮಾಡಿದೆ ಅವಳಿಗೆ ಅಂತ ಮನಸಲ್ಲೇ ಅನ್ಕೊತಾರೆ. ಹಾಗೆ ಗೌರಿ ಮಾತು ಮುಂದುವರಿಸ್ತಾ ಹೇಳ್ತಾರೆ, ನಾನು ಈ ಕಾಂಪಿಟೇಷನ್ಗೆ ಬರೋದಕ್ಕೆ ಕಾರಣ ನನ್ನ ಗಂಡನೇ, ನನಗೆ ಇಲ್ಲಿ ಕಾಂಪಿಟೇಷನ್ ನಡೀತಾ ಇದೆ ಅಂತ ಹೇಳಿದ ಕೂಡ ನನ್ನ ಗಂಡನೇ, ನನ್ನ ಗಂಡ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ, ಹಾಗೆ ನನ್ನ ಮನೆಯವರು ಕೂಡ ನನ್ನನ್ನು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ, ಇದಕ್ಕೆ ಅವರಿಂದ ನಾನು ಇಲ್ಲಿಗೆ ಬಂದು ಪ್ರಥಮ ಬಹುಮಾನ ತಗೊಳ್ಳೋ ಹಾಗಾಯಿತು ಅಂತ ಗೌರಿ ಮನೆಯವ್ರನ್ನ ಮತ್ತು ವಿವೇಕ್ನ ಹೊಗಳ್ತಾ ಇರ್ತಾರೆ. ಅದಕ್ಕೆ ವಿವೇಕ್ ಅವರು ಮನಸಲ್ಲಿ ಅನ್ಕೊತಾರೆ, ಪುಣ್ಯವತಿ ಎಷ್ಟು ಅಂತ ಸುಳ್ಳು ಹೇಳ್ತಿದ್ಯಾ, ನಾನು ಯಾವಾಗಲೂ ನಿನಗೆ ಇಲ್ಲಿ ಕಾಂಪಿಟೇಷನ್ ನಡೀತಾ ಇದೆ ಅಂತ ಹೇಳಿದೆ, ಇದ್ರ ಬಗ್ಗೆ ನನಗೆ ಗೊತ್ತೇ ಇಲ್ಲ, ನೋಡಿದ್ರೆ ನನ್ನ ಮೇಲೆ ಹೇಳ್ತಾ ಇದೆಯಲ್ಲ, ಇರಲಿ ಆಮೇಲೆ ನೋಡ್ಕೊತೀನಿ ಅಂತ ಅನ್ಕೊತಾರೆ. ಈ ಮಾತುಗಳನ್ನು ಕೇಳಿ ಆ ಪಕ್ಕದಲ್ಲೇ ಇದ್ದರು ಹೇಳ್ತಾರೆ, ಪರವಾಗಿಲ್ಲ ಮೇಡಮ್, ನಿಮ್ಮ ಹಸ್ಬೆಂಡ್ ತುಂಬ ಹೆಲ್ಪ್ ಮಾಡ್ತಾರೆ, ಈಗಿನ ಕಾಲದಲ್ಲಿ ಈ ರೀತಿ ಸಪೋರ್ಟ್ ಯಾರೂ ಮಾಡೋದೇ ಇಲ್ಲ, ನಿಮ್ಮ ಗಂಡ ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ತಾರೆ. ಇನ್ನು ಈ ಕಡೆ ಕಾಂತಲಕ್ಷ್ಮಿ ಅವರು ಯೋಚನೆ ಮಾಡ್ತಾ ಇರ್ತಾರೆ, ಅಯ್ಯೋ ಸಾಲಗಾರರು ಬೇರೆ ಮನೆಗೆ ಬರ್ತಾರೆ, ಇವತ್ತು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದೀವಿ, ಏನು ಮಾಡ್ತಾರೋ ಏನೋ, ದುಡ್ಡು ಬೇರೆ ಇಲ್ವಲ್ಲ,
ಗೌರಿನ ಕೇಳೋಣ ಅಂತಂದರೆ ನಮ್ಮ ಮನೆಯವ್ರು ಬೇಡ ಅಂತ ಹೇಳ್ತಾರೆ. ಅಕಸ್ಮಾತ್ ಅವ್ರು ಏನಾದರೂ ಬಂದು ದುಡ್ಡಿಲ್ಲ ಅಂದರೆ ನಮ್ಮನ್ನು ಮನೆಯಿಂದ ಆಚೆ ಹಾಕ್ಬಿಟ್ರೆ ನಮ್ಮ ಮಾನ ಮರ್ಯಾದೆ ಎಲ್ಲ ಏನಾಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಏನೇ ಮಾಡಿದ್ರೂ ದುಡ್ಡು ಅಡ್ಜಸ್ಟ್ ಆಗ್ತಾನೆ ಇಲ್ವಲ್ಲ ಅಂತ ಅನ್ಕೊತಾ ಇರ್ತಾರೆ. ಅಯ್ಯೋ ಚಿನ್ನು ಬೇರೆ ಮನೇಲಿಲ್ಲ, ಅವಳು ಸ್ವಲ್ಪ ಸಂಪಾದನೆ ಅಂತ ಮಾಡಿದರೆ ನಮ್ಮ ಸಂಸಾರಕ್ಕೆ ಎಷ್ಟೋ ಹೆಲ್ಪ್ ಆಗ್ತಿತ್ತು ಅಂತ ಕಾಂತಲಕ್ಷ್ಮಿ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು ಈ ಕಡೆ ಗೌರಿ ಅವರು ನಾನು ವಿವೇಕ್ ಸರ್ನ ನೋಡಬೇಕು ಅಂತ ತುಂಬ ದಿನದಿಂದ ಅನ್ಕೊತಾ ಇದ್ದೆ, ಬಟ್ ಆಗಿರಲಿಲ್ಲ. ಆದರೆ ಇವತ್ತು ಅವರಿಂದ ಬಹುಮಾನ ತಗೊತಾ ಇರೋದು ನಂಗೆ ತುಂಬ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ನಿಮ್ಮಿಂದ ಬಹುಮಾನ ಪಡೆದಿದ್ದು ನನಗಂತೂ ತುಂಬ ಖುಷಿ ಆಗ್ತಿದೆ ಅಂತ ವಿವೇಕ್ ಸರ್ಗೆ ಹೇಳ್ತಾರೆ. ಅದಕ್ಕೆ ವಿವೇಕ್ ಅವ್ರು ಹೇಳ್ತಾರೆ, ಅಯ್ಯೋ ಪರವಾಗಿಲ್ಲ ಬಿಡಿ ಮೇಡಮ್, ಆದರೂ ನಿಮ್ಮಂಥ ಡಿಸೈನರ್ ನಮ್ಮಂಥ ಆಫೀಸರ್ಗೆ ತುಂಬ ಅವಶ್ಯಕತೆ ಇದೆ. ಯಾಕಂದರೆ ಇಂಥ ಒಳ್ಳೆ ಡಿಸೈನ್ ಬಿಡಿಸಿದಿರಲ್ಲ, ನನಗಂತೂ ಇದು ನೋಡಿ ತುಂಬ ಖುಷಿ ಆಗ್ತಿದೆ ಅಂತ ವಿವೇಕ್ ಹೇಳ್ತಾರೆ. ಆಮೇಲೆ ಗೌರಿ ಮತ್ತು ವಿವೇಕು ಅಲ್ಲಿಂದ ಹೊರಗಡೆ ಬರ್ತಾರೆ. ಆಗ ವಿವೇಕ್ ಅವ್ರು ಹೇಳ್ತಾರೆ, ಬನ್ನಿ ಗೌರಿ ಮೇಡಮ್, ನಾನು ಡ್ರಾಪ್ ಮಾಡ್ತೀನಿ ನಿಮ್ಮನ್ನು ಅಂತ ಹೇಳ್ತಾರೆ. ಅದಕ್ಕೆ ಗೌರಿ ಹೇಳ್ತಾರೆ, ಪರವಾಗಿಲ್ಲ ಸರ್, ನಾನು ಆಟೋದಲ್ಲೇ ಹೋಗ್ತೀನಿ ಅಂತಾರೆ. ವಿವೇಕ್ ಅವರು ಸುಮ್ಮನೆ ಬಂದರೆ ಸರಿ ಇವಾಗ ಅಂತ ರೇಗ್ತಾರೆ. ಆವಾಗ ಗೌರಿ ಸೈಲೆಂಟಾಗಿ ಬಂದು ಕಾರ್ ಹತ್ತಿ ಕುತ್ಕೊತಾರೆ. ವಿವೇಕ್ ಅವರು ಸ್ಟಾರ್ಟ್ ಮಾಡ್ಕೊತಾರೆ, ಏನು ಗೌರಿ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೆಯಾ, ಏನಂತ ಅಂದ್ಕೊಂಡಿದ್ಯಾ ನೀನು, ನನ್ನ ಪರಿಚಯನೇ ಇಲ್ವಾ ನಿನಗೆ, ಅವರೆಲ್ಲರಿಗೂ ಆ ರೀತಿ ಸುಳ್ಳು ಹೇಳ್ತೀಯಲ್ಲ. ಅದಕ್ಕೆ ಗೌರಿ ತಡವರಿಸ್ತಾ ಹೇಳ್ತಾರೆ, ಅದು ವಿವೇಕ್ ಸರ್ ಏನಾಯಿತು ಅಂದರೆ ಅಂತ ಹೇಳಕ್ಕೆ ಹೋಗ್ತಾರೆ. ಅಷ್ಟರಲ್ಲಿ ವಿವೇಕ್ ಮತ್ತೆ ಬೈತಾರೆ, ಪುಣ್ಯವತಿ ನನ್ನ ಹತ್ರ ನಾಟಕ ಮಾಡಬೇಡ ನೀನು, ಎಷ್ಟು ಅಂತ ಸುಳ್ಳು ಹೇಳ್ತೀಯಾ, ಸುಳ್ಳಿನ ಸರಮಾಲನೇ ಆಗೋಯ್ತಲ್ಲ, ಅಷ್ಟೊಂದು ಸುಳ್ಳು ಹೇಳ್ತಾರಾ, ನಿಮಗೆ ಇಷ್ಟೊಂದು ಸುಳ್ಳು ಹೇಳೋದಕ್ಕೆ ನಾಚಿಕೆ ಆಗಲ್ವಾ ಅಂತ ವಿವೇಕ್ ಹೇಳ್ತಾರೆ. ಅದಕ್ಕೆ ಗೌರಿ ಸಮಾಧಾನವಾಗಿ ಮಾತಾಡ್ತಾರೆ, ಹೌದು ನನಗೆ ನಾಚಿಕೆ ಆಗಬೇಕು ವಿವೇಕ್ ಸರ್, ಆದರೆ ನಾನು ಇದೆಲ್ಲ ಮಾಡಿದ್ದಕ್ಕೆ ಒಂದು ಕಾರಣ ಇದೆ. ನಮ್ಮ ಅಪ್ಪ ಅಮ್ಮ ತುಂಬ ಕಷ್ಟದಲ್ಲಿದ್ದಾರೆ, ಅವ್ರಿಗೆ ದುಡ್ಡಿನ ಅವಶ್ಯಕತೆ ಇದೆ, ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ, ಅದಕ್ಕೋಸ್ಕರ ಈ ರೀತಿ ಪೇಪರ್ನಲ್ಲಿ ನೋಡಿದೆ ಈ ರೀತಿ ಕಾಂಪಿಟೇಷನ್ ನಡೀತಾ ಇದೆ ಅಂತ, ಅದಕ್ಕೋಸ್ಕರ ನಾನು ಬಂದು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ಆದರೆ ಬಹುಮಾನ ಬರುತ್ತೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ, ತುಂಬಾ ಖುಷಿ ಆಗ್ತಿದೆ. ಈ ದುಡ್ಡನ್ನ ತೊಗೊಂಡೋಗಿ ಅಪ್ಪ ಅಮ್ಮನ ಕೊಟ್ಟರೆ ಅವ್ರು ಎಷ್ಟು ಖುಷಿ ಪಡ್ತಾರೆ ಗೊತ್ತಾ ಅಂತ ಹೇಳ್ತಾರೆ. ಅದಕ್ಕೆ ವಿವೇಕ್ ಇದ್ದನು ಬೈತಾನೆ, ದುಡ್ಡು ಬೇಕಿದ್ರೆ ನನ್ನನ್ನು ಕೇಳಬೇಕಿತ್ತು, ಈ ರೀತಿ ಯಾಕೆ ಮಾಡಬೇಕಿತ್ತು ನೀನು, ನಾನೇನು ಹೊರಗಿನವನಾ, ನಾನಿನ ಗಂಡ ತಾನೇ ಅಂತ ವಿವೇಕ್ ಹೇಳ್ತಾರೆ. ಈ ಮಾತು ಕೇಳಿ ಗೌರಿಗೆ ತುಂಬ ಖುಷಿ ಆಗುತ್ತೆ. ಆದರೂ ಪರವಾಗಿಲ್ಲ ಬಿಡಿ ಸರ್, ನನಗೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದಕ್ಕೆ ಇಷ್ಟ ಇಲ್ಲ, ಅದರಲ್ಲೂ ನಮ್ಮ ಮನೆಯವ್ರಿಗೆ ದುಡ್ಡು ಇಸ್ಕೊಡೋದಕ್ಕೆ ಇಷ್ಟ ಇಲ್ಲ ನನಗೆ ಅಂತ ಗೌರಿ ಹೇಳ್ತಾರೆ. ವಿವೇಕ್ ಹೇಳ್ತಾರೆ, ಆದರೂ ನೀನು ಇಂಥ ಒಳ್ಳೆ ಡಿಸೈನರ್ ಅಂತ ಯಾಕೆ ನಾನು ಮೊದಲೇ ಹೇಳಲಿಲ್ಲ, ಇದನ್ನೆಲ್ಲ ಯಾವಾಗಿಂದ ಕಲ್ತ್ಕೊಂಡೆ ಅಂತ ಗೌರಿನ ವಿವೇಕ್ ಅವ್ರು ಕೇಳ್ತಾರೆ. ಅದಕ್ಕೆ ಗೌರಿ ಹೇಳ್ತಾರೆ, ನಾನು ಮೊದಲಿಂದನೂ ಡಿಸೈನರ್ ಸರ್, ನನಗೆ ಈ ಥರದ್ದೆಲ್ಲ ಬಿಡಿಸೋದಕ್ಕೆ ಬರುತ್ತೆ, ಆದರೆ ಈ ರೀತಿ ಕಾಂಪಿಟೇಷನಲ್ಲಿ ಭಾಗವಹಿಸ್ತಾ ಇರೋದು ಇದೇ ಫಸ್ಟ್ ಟೈಮು ಅಂತ ಹೇಳ್ತಾರೆ. ಅದಕ್ಕೆ ವಿವೇಕ್ ಹೇಳ್ತಾರೆ, ಪರವಾಗಿಲ್ಲ ಬಿಡು ಪುಣ್ಯವತಿ, ಆದರೂ ನೀನು ಮಾಡಿರೋ ಡಿಸೈನ್ ಅಂತೂ ತುಂಬ ಚೆನ್ನಾಗಿತ್ತು, ಇವಾಗೆಲ್ಲ ಟ್ರೆಂಡಿಂಗಲ್ಲಿರೋದು ಇದೇ ರೀತಿ ಡಿಸೈನ್ ಪುಣ್ಯವತಿ, ನೀನು ಯಾಕೆ ನಾಳೆಯಿಂದ ನಮ್ಮ ಆಫೀಸ್ಗೆ ಬರಬಾರ್ದು, ನಿಮ್ಮಂಥ ಟ್ಯಾಲೆಂಟೆಡ್ ಡಿಸೈನರ್ ಅವಶ್ಯಕತೆ ನಮ್ಮ ಆಫೀಸ್ಗೆ ತುಂಬ ಇದೆ ಪುಣ್ಯವತಿ, ನನಗಂತೂ ನೀನು ಮಾಡಿರೋ ಡಿಸೈನು ತುಂಬಾ ಇಷ್ಟ ಆಯಿತು, ಈ ರೀತಿ ಡಿಸೈನ್ಗಳೇ ಇವಾಗ ಓಡ್ತಾ ಇರೋದು ಅಂತ ಹೇಳಿ ವಿವೇಕು ಪುಣ್ಯವತಿಗೆ, ನಿಮ್ಗೊಂದು ಕೆಲಸ ಕೊಡಲ ಪುಣ್ಯವತಿ, ನಾಳೆಯಿಂದ ನನ್ನ ಜೊತೆನೇ ಆಫೀಸ್ಗೆ ಬಂದುಬಿಡು, ನಿಮ್ಮಂಥವ್ರ ಅವಶ್ಯಕತೆ ನಮ್ಮ ಆಫೀಸ್ನಲ್ಲಿ ತುಂಬ ಇದೆ ಅಂತ ವಿವೇಕ್ ಹೇಳ್ತಾರೆ. ಅದನ್ನು ಕೇಳಿ ಗೌರಿಗೆ ಖುಷಿ ಆಗುತ್ತೆ, ಆದರೂ ಗೌರಿ ಏನು ಮಾತಾಡದೆ ಸೈಲೆಂಟಾಗಿರ್ತಾರೆ. ಅಂದಹಾಗೆ ಆವತ್ತು ನಮ್ಮ ಆಫೀಸ್ನಲ್ಲಿ ಡಿಸೈನ್ ಮಾಡಿದ್ದು ಕೂಡ ನೀವೇನೇ ಅಲ್ವಾ ಪುಣ್ಯವತಿ ಅಂತ ವಿವೇಕ್ ಕೇಳ್ತಾರೆ. ಆದರೆ ಗೌರಿ ಏನು ಮಾತಾಡಲ್ಲ. ಅಂತೂ ಇಂತೂ ಗೌರಿನ ವಿವೇಕು ಗಂಡ ಅಂತ ಒಪ್ಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ. ಮತ್ತು ಅವರ ಡಿಸೈನ್ ಕೂಡ ನೋಡಿ ವಿವೇಕ್ ಅವರು ಕಳೆದೇ ಹೋಗ್ಬಿಟ್ಟಿದ್ದಾರೆ, ಅಷ್ಟು ಇಷ್ಟಪಡ್ತಿದ್ದಾರೆ ಡಿಸೈನ್ನ. ಇನ್ನು ವಿವೇಕ್ ಅವರು ಗೌರಿನ ನನ್ನ ಜೊತೆ ಆಫೀಸ್ ಕರ್ಕೋಗ್ಬೇಕು, MD ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಇದನ್ನೆಲ್ಲ ಕೇಳಿದ್ರೆ ಮೋನಿಕಾ ಮನಸ್ಸಲ್ಲಿ ಏನೇ ನೋಡುತ್ತೆ, ಮೋನಿಕಾಗಂತೂ ಗೌರಿ ಮೇಲೆ ಮೊದಲೇ ದ್ವೇಷ, ಈ ವಿಷಯ ಕೇಳಿದ್ರೆ ಇನ್ನೂ ಹೊಟ್ಟೆ ಉರ್ಕೋತಾರೆ ಮೋನಿಕಾ ಅವರು. ಮುಂದೆ ಏನೇನಾಗುತ್ತೆ ಅಂತ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.